28 ಲೋಕಸಭಾ ಕ್ಷೇತ್ರದ ಪೈಕಿ ಕೊನೆಯ ಲೋಕಸಭಾ ಕ್ಷೇತ್ರ ಅದು ಕೊಪ್ಪಳ ಲೋಕಸಭಾ ಕ್ಷೇತ್ರ. ಮತ್ತೊಮ್ಮೆ ಸ್ಪರ್ಧೆಗೆ ರೆಡಿ ಆಗ್ತಿದ್ದಾರೆ ಹಾಲಿ ಸಂಸದರಾದಂತಹ ಸಂಗಣ್ಣ ಕರಡಿಯವರು. ಅದ್ರ ಒಂದಷ್ಟು ಸರ್ಕಸ್ ಅಂತೂ ನಡೀತಾ ಇದೆ ಭಾರತೀಯ ಜನತಾ ಪಕ್ಷ. ಯಾಕೆಂದ್ರೆ ಕೊಪ್ಪಳದಲ್ಲಿ ಬಿಜೆಪಿಯಿಂದ ನೋಡಿ ಯಾರ್ಯಾರಿದ್ದಾರೆ ಅಖಾಡದಲ್ಲಿ ಅಂತ. ಕೆ ಕರಿಯಪ್ಪನವರು ಅಖಾಡದಲ್ಲಿದ್ದಾರೆ. ಡಾಕ್ಟರ್ ಕೆ ಬಸವರಾಜ್ ಅವರು ಪೈಪೋಟಿಯಲ್ಲಿದ್ದಾರೆ. ಟಿಕೆಟ್ ಬೇಕು ಈ ಬಾರಿ ಅಂತ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ. ಕಾಂಗ್ರೆಸ್ಗೆ ಬಿಟ್ಟು ಬಿಜೆಪಿಯನ್ನು ಸೇರಿದಂತಹ ಕರಿಯಪ್ಪನವರು ಅಖಾಡದಲ್ಲಿದ್ದಾರೆ. ಪ್ರಸಿದ್ಧ ಮೂಳೆ ತಜ್ಞ ಕೆ ಬಸವರಾಜ್ ಅವರು ಕೂಡ ರೇಸಲ್ಲಿದ್ದಾರೆ, ಅದು ಬಿಜೆಪಿ ಪಾಳ್ಯದಲ್ಲಿ. ಇನ್ನು ಕಾಂಗ್ರೆಸ್ ಇಂದ ಚುನಾವಣೆಯನ್ನ ಸೋತಿದ್ರು ರಾಜಶೇಖರ್ ಹಿಟ್ನಾಳ್. ಈ ಬಾರಿ ಅಖಾಡದಲ್ಲಿ ಅವರು ಕೂಡ ಸಂಭಾವ್ಯ ಅಭ್ಯರ್ಥಿಗಳ ಹೆಸರಿನಲ್ಲಿದೆ. ಅಮರೇಗೌಡ ಬಯ್ಯಾಪುರ ಕೈ ಶಾಸಕ ಅಮರೇಗೌಡ ರಾಘವೇಂದ್ರ ಹಿಟ್ನಾಳ್ ಮತ್ತು ರಾಜಶೇಖರ್ ಹಿಟ್ನಾಳ್ಗೆ ಬಹುತೇಕ ಫಿಕ್ಸ್ ಆಗುತ್ತೆ. ಕೆ ರಾಜಶೇಖರ್ ಹಿಟ್ನಾಳ್ಗೆ ಸಿಗದೆ ಹೋದ್ರೆ ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ ಈ ಬಾರಿ ಕಣಕ್ಕೆ ಇಳಿತಾರೆ ಅನ್ನುವ ಸುದ್ದಿ ಕೂಡ ಕೊಪ್ಪಳ ಭಾಗದಿಂದ ಓಡಾಡ್ತಾ ಇದೆ. 28ನೇ ಲೋಕಸಭಾ ಕ್ಷೇತ್ರ ಅದು ಕೊಪ್ಪಳದ ಸ್ಥಿತಿಗತಿ ಏನೀಗ? ಹರೀಶ್ ನಾಗರಾಜ್, ಕೊಪ್ಪಳದಲ್ಲಿ ಲಿಂಗಾಯತ ಮತ್ತೆ ಕುರುಬ ಕಾಂಬಿನೇಷನ್ ಅಡಿಯಲ್ಲಿ ಅಭ್ಯರ್ಥಿಯನ್ನ ಹಾಕಿದ್ದೆ ಆದ್ರೆ ಇಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರು ಇರುವಂತದ್ದು. ಹೀಗಾಗಿ ಬಿಜೆಪಿ ಅವರು ಮೊದಲು ಅಭ್ಯರ್ಥಿಯನ್ನ ಅಂತಿಮ ಮಾಡಲಿ, ಆಮೇಲೆ ನಾವು ಮಾಡೋಣ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅವರು ಇರ್ತಾರೆ. ಅದೇ ರೀತಿ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಯಾವ ಸಮುದಾಯಕ್ಕೆ ಮನೆ ಹಾಕ್ತಾರೆ ನಾವು ಅದನ್ನು ನೋಡ್ಕೊಂಡು ತೀರ್ಮಾನ ಮಾಡೋಣ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅವರು ಕೂಡ ಇರ್ತಾರೆ. ಹೀಗಾಗಿ ಸಂಗಣ್ಣ ಕರಡಿ ಅವರು ಮತ್ತೊಮ್ಮೆ ಅವಕಾಶವನ್ನ ಕೇಳ್ತಾ ಇದ್ದಾರೆ, ನನಗೆ ಅವಕಾಶವನ್ನ ಮಾಡಿಕೊಡಿ ಅಂತ. ಅದೇ ರೀತಿ ಅದೇ ಸಮುದಾಯದಿಂದ ಬೇರೊಬ್ಬರು ಕೂಡ, ಅದರಲ್ಲೂ ಅಮಿತ್ ಶಾ ಅವರ ಸಂಪರ್ಕದಲ್ಲಿರುವಂಥವರು ಕೂಡ ಟಿಕೆಟ್ ಅನ್ನ ಕೇಳ್ತಾ ಇರುವಂತದ್ದು. ಬಿಜೆಪಿಯಿಂದಲೂ ಕೂಡ 3 ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿದ್ದೆ ಆದ್ರೆ ಹೊಸಬ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ. ಅದೇ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಲಿಂಗಾಯತರಲ್ಲೂ ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಕುರುಬರಲ್ಲೂ ಕೂಡ ಹಿಟ್ನಾಳ್ ಅವರ ಕುಟುಂಬದಿಂದಲೂ ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಇಲ್ಲಿ ಜಾತಿ ವರ್ಕೌಟ್ ಅನ್ನ ನೋಡ್ಕೊಂಡು ಯಾವ ಸಮುದಾಯಕ್ಕೆ ಮನೆ ಹಾಕುತ್ತೆ ಒಂದು ಪಕ್ಷ ಅನ್ನುವಂಥದ್ದನ್ನು ನೋಡ್ಕೊಂಡು ಮತ್ತೊಂದು ಪಕ್ಷ ಆ ಅಭ್ಯರ್ಥಿಯನ್ನ ಅದೃಷ್ಟ ಪರೀಕ್ಷೆಗೆ ನಿಲ್ಲಿಸುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಅವರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿದಾಗ ಕೇವಲ 2,500 ವೋಟ್ಗಳಿಂದ ಸೋಲಿಸಿ ಅವರನ್ನ ವಿಧಾನಸಭೆಯಲ್ಲೇ ಉಳ್ಕೊಳ್ಳೋ ತರ ಮಾಡಿದ್ರಿಲ್ಲ ಅಂತ ಹೇಳಿದ್ರೆ ಅವತ್ತೇನಾದ್ರು ಲೋಕಸಭೆಗೆ ಹೋಗಿದ್ರೆ ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಆಗ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಅಂತ ಒಂದು ಕ್ಷೇತ್ರದ ಮೇಲೆ ಸಿದ್ದರಾಮಯ್ಯ ಅವರ ಒಂದು ಕಣ್ಣು ಕೂಡ ಇರುವಂತದ್ದು. ಜೊತೆಗೆ ತಮ್ಮ ಆಪ್ತರಾಗಿರುವಂತಹ ತಮ್ಮ ಶಿಷ್ಯ ಆಗಿರುವಂತಹ ರಾಘವೇಂದ್ರ ಹಿಟ್ನಾಳ್ ಇರುವಂತಹ ಒಂದು ಕ್ಷೇತ್ರ ಆಗಿರೋದ್ರಿಂದ ಈ ಬಾರಿ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿನೂ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಇಲ್ಲಿ. ಜೊತೆಗೆ ಕೊಪ್ಪಳದಲ್ಲಿ ಈ ಬಾರಿ ಜನಾರ್ದನ್ ರೆಡ್ಡಿ ಅವರ ಒಂದು ಪ್ರಭಾವವೂ ಕೂಡ ಇದೆ. ಹೀಗಾಗಿ ಈ ಎಲ್ಲಾ ಫಾರ್ಮುಲಾಗಳು ವರ್ಕೌಟ್ ಆಗಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಕೊನೆ ಕ್ಷಣದಲ್ಲಿ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಎರಡೂ ಪಕ್ಷದವರನ್ನ ಕಾದ್ ನೋಡ್ಬೇಕಾಗಿದೆ. ಮಾರುತಿ 2.5 ತಾಸುಗಳ ಒಂದು ಮೆಗಾ ಎಪಿಸೋಡ್ ರನ್ ಮಾಡಿದೀವಿ ನಾವು ಇವತ್ತು. ವಿಸ್ತಾರ ನ್ಯೂಸ್ ನಲ್ಲಿ ಕುರುಕ್ಷೇತ್ರವನ್ನ ಶುರು ಮಾಡಿದ್ದೀವಿ, ರಣಕಹಳೆಯನ್ನ ಮೊಳಗಿಸಿದ್ದೀವಿ. ಸಾಥ್ ಕೊಟ್ಟಿದ್ದಕ್ಕೆ ಮಾರುತಿ ಪಾವಗಡ ಥ್ಯಾಂಕ್ ಯು ಸೋ ಮಚ್. ಒಂದು ದೊಡ್ಡ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ನಾವು. ಇನ್ನೇನಿದ್ರು ಎಲ್ಲರೂ ಫಾಲೋ ಮಾಡಬೇಕು ಮತ್ತು ಯಾರ್ಯಾರು ಆಗ್ತಾರೆ ಅನ್ನೋದು ಅಷ್ಟೇ ಹೇಳಬೇಕು ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.